ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಐಶ್ವಿಕಿ ಲಾಕ್ಸ್ ಇನ್ ಕನ್ನಡ. ಮನೆ ಮಂದಿ ಎಲ್ಲ ಸೇರಿ ಬೆಳಗ್ಗೆನೆ ದೇವ್ರ ಹಾಡು ಕೇಳ್ತಾ ನಸಕ್ನಲ್ಲಿ ಎಲ್ಲಿ ಹೋಗ್ತಾ ಇದ್ದೀವಪ್ಪ ಅಂತಂದರೆ ತಮ್ಮನೇ ನೋಡಿ ಎಲ್ಲರಿಗೂ ಗೊತ್ತಾಗಿರುತ್ತೆ. ಸೊ ನಾವು ಸಂಕ್ರಾಂತಿ ಆಚರಣೆಗೆ ಗೋಕರ್ಣಕ್ಕೆ ಹೋಗ್ತಾ ಇದ್ದೀವಿ. ಜಸ್ಟ್ 15 ಡೇಸ್ ಆಗಿದೆ ಅಷ್ಟೇ. ನಾನು ವಿಕ್ರಮ್ ಅವರು ಮತ್ತು ಅದಿತಿ ಹೋಗಿ ಬಂದು. ಆದರೆ ಗೋಕರ್ಣಕ್ಕೆ ಹೋದ ವರ್ಷ ಹೋಗಿದ್ವಿ, ಈ ವರ್ಷವೂ ಅಲ್ಲೇ ಹೋಗೋಣ ಅನ್ನೋದು ನಮ್ಮ ತವ್ರ ಮನೆಯವ್ರ ಕಡೆಯೂ ಆಸೆನೂ ಆಗಿತ್ತು, ನಮ್ಮ ಆಸೆನೂ ಕೂಡ ಆಗಿತ್ತು. ಸೊ ಗೋಕರ್ಣಕ್ಕೆ ಹೋಗಿ ಸಮುದ್ರ ಸ್ನಾನ ಮಾಡಿ ಆತ್ಮಲಿಂಗದ ಆ ಮಹಾಬಲೇಶ್ವರ ಸ್ವಾಮಿಯ ದರ್ಶನ ಮಾಡಿ ಬಂದರೆ ತುಂಬ ಒಳ್ಳೆಯದಾಗುತ್ತೆ ಅನ್ನೋ ಕಾರಣಕ್ಕಾಗಿ ನಾವು ಗೋಕರ್ಣಕ್ಕೆ ಹೊರಟ್ವಿ. ಸೊ ಬನ್ನಿ, ನಮ್ಮ ಗೋಕರ್ಣದ ಜರ್ನಿ ಹೇಗಿರುತ್ತೆ, ಹಾಗೆ ನಾವೆಲ್ಲರೂ ಸೇರಿ ಎಷ್ಟು ಎಂಜಾಯ್ ಮಾಡ್ತೀವಿ ಸಮುದ್ರದಲ್ಲಿ ಏನು ಅಂತ ಹೇಳಿ ತೋರಿಸ್ತೀನಂತೆ. ಬನ್ನಿ ಗೋಕರ್ಣಕ್ಕೆ ಹೋಗಿ ಬರೋಣ. ಮುನ್ಗೋಡಿಂದ ಸ್ವಲ್ಪ ಮುಂದೆ ಬಂದ್ವಿ. ಯಲ್ಲಾಪುರ ಹತ್ರ ಒಂದ್ ಕಡೆ ನಿಲ್ಸಿ ಟಿಫಿನ್ ಮಾಡ್ಕೊಂಡು ಹೋದ್ರಾಯ್ತು ಅಂತ ಹೇಳಿ ನಿಲ್ಸಿದ್ವಿ. ಮನೆಯಿಂದಾನೆ ಎಲ್ಲ ಪ್ರಿಪೇರ್ ಮಾಡ್ಕೊಂಡ್ ಬಂದಿದ್ವಿ. ಟಿಫಿನ್ಗೆ ಉಪ್ಪಿಟ್ಟು ಮತ್ತೆ ಮಂಡಕ್ಕಿ ಚಿವಡ ದಾಣಿ ಎಲ್ಲಾನು ತಗೊಂಡ್ ಬಂದಿದ್ವಿ. ಸೊ ಎಲ್ರು ಕುತ್ಕೊಂಡು ಆರಾಮಾಗಿ ಟಿಫಿನ್ ಮಾಡ್ಕೊಂಡು ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಐಶ್ವಿಕಿ ಲಾಕ್ಸ್ ಇನ್ ಕನ್ನಡ. ಎಲ್ಲರಿಗೂ ಮೊದಲನೇದಾಗಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸೊ ನಾವು 2 ಫ್ಯಾಮಿಲಿಯವ್ರು ಸೇರಿ ಸಮುದ್ರ ಸ್ನಾನ ಮಾಡಲಿಕ್ಕೆ ಗೋಕರ್ಣಕ್ಕೆ ಅಂತ ಹೊರಟೀವಿ. ಸ್ನಾನ ಮಾಡಿಕೊಂಡು ಅಲ್ಲಿ ಸಮುದ್ರದಲ್ಲಿ ಹಾಗೆ ದೇವ್ರ ದರ್ಶನ ತೊಗೊಂಡು ಬರಬೇಕು. ಸೊ ಎಲ್ಲರೂ ಟಿಫಿನ್ಗೆ ಅಂತ ಹೇಳಿ ನಿಲ್ಲಿಸಿದ್ವಿ. ಟಿಫಿನ್ ಮಾಡಿಕೊಂಡು ಇವಾಗ ಮುಂದೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತಿದ್ದೀವಿ. ಯಲ್ಲಾಪುರಕ್ಕೆ ಬಂದು ಒಂದು ಹೋಟ್ಲಲ್ಲಿ ನಿಲ್ಲಿಸಿ ಟೀ ಎಲ್ಲ ಕುಡಿದ್ವಿ. ಎಲ್ಲರಿಗೂ ಟೀ ಬೇಕೇ ಬೇಕು. ಸೊ ಅದಿತಿಗೆ ಇಡ್ಲಿ ಪಾರ್ಸೆಲ್ ತೊಗೊಂಡ್ವಿ, ಉಪ್ಪಿಟ್ಟು ತಿನ್ನಲಿಲ್ಲ ಅಂತ. ಹಾಗೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ತುಂಬಾ ಬಿಸಿಲಿತ್ತು, ಬರೀ 8:30-9 ಗಂಟೆ ಆಗೈತಷ್ಟೆ. ಎಷ್ಟು ಮುಖಕ್ಕೆ ಹೊಡೆಯೋ ಥರ ಖಡಕ್ ಬಿಸಿಲಿತ್ತು ಅವತ್ತು. ಏನಕ್ಕೆ ಜನ ಸಂಕ್ರಾಂತಿ ದಿನದಂದು ನದಿ ಸ್ನಾನ ಅಥವಾ ಸಮುದ್ರ ಸ್ನಾನಕ್ಕೆ ಹೋಗ್ತಾರೆ ಅನ್ನೋ ಪ್ರಶ್ನೆಗೆ ಒಂದು ಉತ್ತರ. ಪೂರ್ವಕಾಲದಿಂದಲೂ ಕೂಡ ನಮ್ಮ ಪೂರ್ವಜರು ಹೇಳ್ತಾ ಬಂದಿರೋದೇನೆಂದರೆ, ಸಂಕ್ರಾಂತಿ ದಿನದಂದು ಸೂರ್ಯ ಮಕರ ರಾಶಿಗೆ ಪ್ರವೇಶ ಆಗುವಂಥ ಸುಸಮಯ. ಸೊ ಆ ಸಮಯದಲ್ಲಿ ಹೋಗಿ ನಾವು ಆ ಸೂರ್ಯನ ಕಿರಣಗಳು ನದಿ ಸಮುದ್ರ ಎಲ್ಲದರ ಮೇಲೆ ಬಿದ್ದಿರುತ್ತೆ. ಸೊ ನಾವು ಹೋಗಿ ನದಿ ಸ್ನಾನ ಮತ್ತು ಸಮುದ್ರ ಸ್ನಾನ ಮಾಡೋದ್ರಿಂದ ನಮ್ಮ ಕರ್ಮಗಳೆಲ್ಲವೂ ಕಳೆದು ನಮಗೆ ಪುಣ್ಯ ಪ್ರಾಪ್ತಿ ಆಗುತ್ತೆ, ನಮಗೆ ಆರೋಗ್ಯ ವೃದ್ಧಿಸುತ್ತೆ. ಹಾಗೆ ಶ್ರೀ ಕ್ಷೇತ್ರಗಳಲ್ಲಿ ಹೋಗಿ ದೇವರ ದರ್ಶನ ಪಡೆಯೋದ್ರಿಂದ ನಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಬಂದಿದ್ದಾರೆ. ಸೊ ಆ ಕಾರಣದಿಂದಲೇ ಜನರೆಲ್ಲರೂ ಕೂಡ ಮಕರ ಸಂಕ್ರಾಂತಿ ದಿನದಂದು ಹೋಗಿ ನದಿ ಸ್ನಾನ, ತೀರ್ಥಕ್ಷೇತ್ರಗಳಲ್ಲಿ ಸ್ನಾನಗಳನ್ನು ಮಾಡಿಕೊಂಡು ದೇವರ ದರ್ಶನವನ್ನು ಮಾಡ್ಕೊಂಡು ಬರೋದು ಪ್ರತೀತಿ. ಸೊ ಹಾಗಾಗಿಯೇ ನಾವು ಕೂಡ ಪ್ರತಿ ವರ್ಷ ಒಂದೊಂದು ಪುಣ್ಯಕ್ಷೇತ್ರಕ್ಕೆ ಹೋಗ್ತಾ ಇರ್ತೀವಿ. ಹೋದ ವರ್ಷನೂ ಕೂಡ ನಾವು ಗೋಕರ್ಣಕ್ಕೆ ಬಂದಿದ್ವಿ, ಹಾಗೆ ಈ ವರ್ಷನೂ ಕೂಡ ನಾವು ಗೋಕರ್ಣಕ್ಕೆ ಬಂದಿದ್ದೀವಿ. ತುಂಬಾನೇ ಜನ, ಲಕ್ಷಾಂತರ ಜನ ಬಂದಿದ್ರು. ನೋಡ್ಬೋದು, ಈ ಚಿಕ್ಕ ಹಾದಿ ಇದಕ್ಕೆ ಬೇರೆ ರೂಟ್ ಮಾಡಲೇಬೇಕು ಮೇನ್ ಬೀಚ್ ಹೋಗೋಕೆ. ಯಾಕಂದರೆ ದೇವಸ್ಥಾನ ಮುಂದೆ ತುಂಬಾ ಚಿಕ್ಕದಾದಂಥ ಕಿರಿದಾದಂಥ ರೋಡ್ ಇರೋದ್ರಿಂದ ಬೀಚ್ಗೆ ಹೋಗೋಕ್ಕೆ ತುಂಬಾ ರಶ್ ಆಗಿಬಿಡುತ್ತೆ ಕೆಲವು ಸರಿ. ಈ ರೀತಿ ವಿಶೇಷ ದಿನಗಳಂದು ಹೋಗೋಕ್ಕೆ ಭಾಳ ಟ್ರಾಫಿಕ್ ಆಗ್ಬಿಡ್ತೈತಿ. ಒಂದು 35 to 40 ಮಿನಿಟ್ಸ್ ನಾವು ಇದೇ ಟ್ರಾಫಿಕಲ್ಲಿ ಸಿಕ್ಕಾಕೊಂಡಿದ್ವಿ. ಆಮೇಲೆ ಸ್ವಲ್ಪ ಕ್ಲಿಯರ್ ಮಾಡಿದ್ರು, ಹೀಗಾಗಿ ಆರಾಮಾಗಿ ಹೋಗಿ ತಲುಪಿದ್ವಿ.
ತುಂಬ ಜನ ಬಂದಿರೋ ಕಾರಣ ತುಂಬಾ ಗಾಡಿಗಳು ವೆಹಿಕಲ್ಸ್ ಎಲ್ಲಿ ಬೇಕಾದಲ್ಲಿ ನಿಂತಿದ್ವು. ಎಲ್ಲೂ ಕೂಡ ನೆರಳು ಸಿಗ್ತಾ ಇರಲಿಲ್ಲ ಗಾಡಿ ನಿಲ್ಸೋಕೆ. ಎಲ್ಲ ಕಡೆ ಜನ ನಿಲ್ಲಿಸ್ಬಿಟ್ಟಿದ್ರು ಆಗಲೇ ಬಂದು. ಸೊ ನಾವು ಒಂದು ಕಡೆ ಹೋಗಿ ಗಾಡಿನ ಪಾರ್ಕ್ ಮಾಡಿದ್ವಿ, 2 ಗಾಡಿನ ಪಾರ್ಕ್ ಮಾಡಿ ಎಲ್ಲರೂ ಕೆಲವರು ಡ್ರೆಸ್ ಚೇಂಜ್ ಮಾಡಿದ್ರು ಆಟ ಆಡೋಕ್ಕಂತ ಹೇಳಿ. ಸೊ ಡ್ರೆಸ್ ಚೇಂಜ್ ಎಲ್ಲ ಮಾಡಿಕೊಂಡು ನಾವು ಬೀಚ್ ಕಡೆ ಹೊರಟ್ವಿ. ಎಲ್ಲರೂ ಕೂಡ ಬೀಚಿಗೆ ಬಂದು ಒಂದು ಪೇಪರ್ ಎಲ್ಲ ಹಾಸಿ ನಮ್ಮ ಲಗೇಜ್ ಎಲ್ಲ ತೊಗೊಂಡು ಬಂದಿದ್ವನ್ನ ಇಟ್ಟು ಅಲ್ಲಿ ಮಮ್ಮಿನ ಕೂರಿಸಿ ನಾವೆಲ್ಲರೂ ಬೀಚಲ್ಲಿ ಆಟ ಆಡೋಕ್ಕಂತೇಳಿ ಹೋದ್ವಿ. 1 ವರ್ಷನೇ ಆಗಿತ್ತು. ಹೋದ ವರ್ಷ ಸಂಕ್ರಾಂತಿಗೆ ಬಂದಾಗ ನಾನು ಬೀಚಲ್ಲಿ ಸ್ನಾನ ಮಾಡಿ ಆಟ ಆಡಿದ್ದೆಲ್ಲ. ಮತ್ತು ಎಷ್ಟೋ ಸರಿ ಬೀಚಿಗೆ ಹೋದ್ರು ಜಸ್ಟ್ ಅಷ್ಟೇ ನಿಂತ್ಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡಿ ಹೋಗ್ತಿದ್ವಿ. ಆದಿತ್ಯಗೆ ಅಷ್ಟೇ ಆಟ ಆಡೋಕೆ ಬಿಡ್ತಿದ್ವಿ. ಸೊ ಮತ್ತೆ ಮನೆಯವರೆಲ್ಲರೂ ಬಂದಿದ್ವಿ. ಎಲ್ಲರೂ ಫುಲ್ ಎಕ್ಸೈಟೆಡ್ ಅದಾರ. ಸೊ ನೋಡೋಣ ಯಾವ ರೀತಿ ನಾವು ಮಜಾ ಮಸ್ತಿ ಮಾಡ್ತೀವಿ ಬೀಚಲ್ಲಿ ಅಂತ. ಮಮ್ಮಿ ಅಂದರೆ ನಮ್ಮ ಅತ್ತೆಯವರು ಸ್ನಾನ ಮಾಡೋಕ್ಕೆ ಒಲ್ಲೆ ಅಂತಂದರು. ಅವರು ಜಸ್ಟ್ ನೀರು ಪ್ರೋಕ್ಷಣೆ ಮಾಡಿಕೊಂಡು ಸ್ವಲ್ಪ ಹೊತ್ತು ನಿಂತ್ಕೊಂಡು ಹೋಗಿ ನಮ್ಮ ಲಗೇಜ್ ಹತ್ತ ಕೂತ್ಕೊಂಡ್ರು. ಹಾಗೆ ನಮ್ಮ ಮಾವನವರು ಅವ್ರು ಸ್ವಲ್ಪ ಕಾಲು ನೋವಿತ್ತು, ಹೀಗಾಗಿ ಜಾಸ್ತಿ ಹೊತ್ತು ನೀರಲ್ಲಿ ನಿಂತ್ಕೊಳ್ಳಿಲ್ಲ. ಜಸ್ಟ್ ಸ್ವಲ್ಪ ಹೊತ್ತು ಸ್ನಾನ ಮಾಡಿ ಅವರು ಕೂಡ ಹೋದರು. ಇಲ್ಲಿ ಪಪ್ಪ ಮಮ್ಮಿನೂ ಅವರು ಅಪ್ಪಾಜಿ ಮಮ್ಮಿ ಸ್ವಲ್ಪ ಹೊತ್ತು ಆಟ ಆಡಿ ಆಮೇಲೆ ಅವರು ಕೂಡ ಹೋದರು. ನಾವೇ ತುಂಬ ಹೊತ್ತು ಜಾಸ್ತಿ ಹೊತ್ತು ನಿಂತ್ಕೊಂಡು ಎಂಜಾಯ್ ಮಾಡಿದ್ದು ಅಂತಂದರೆ
ಚಿಕ್ಕವೆಲ್ಲ ನೀರಾಗ ಆಟ ಆಡತ್ತಿದ್ರ. ಇಲ್ಲಿ ನೋಡ್ರಿ ತಂದಿ ಮಗಳು ಏನು ಮಾಡ್ಕೊತ ಕೂತ್ಕೊಂಡಾರ. ದೇವಸ್ಥಾನ ಕಟ್ಟಾರಂತ ಇಬ್ರು ಕೂಡಿ. ಆಕಿ ಜೊತೆ ಅವರು ಕೂಡ ಆಟ ಆಡ್ಕೊಂಡು ಕುಂತಿದ್ರು. ಆಮೇಲೆ ಬಸ್ಸು ಬಂದು ಅವ್ರನ್ನೂ ಕರ್ಕೊಂಡು ಹೋದ, ಬರ್ರಿ ಆಟ ಆಡೋಣ ಅಂತ ಹೇಳಿ. ತಾಸು ನೀರಲ್ಲಿ ಆಟ ಆಡಿದ್ವಿ ಎಲ್ಲರೂ. ಆಮೇಲೆ ಫುಲ್ ಹಸುವಾಗಾತು. ಹಿಂಗಾಗಿ ಎಲ್ಲರೂ ಹೋಗಿ ಸ್ನಾನ ಮಾಡಿಕೊಂಡು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಊಟಕ್ಕಂತ ಬಂದ್ವಿ. ಒಂದು ಚೆನ್ನಾಗಿರೋ ಕಡೆ ಜಾಗ ಹುಡುಕಿ ಊಟಕ್ಕೆ ಕೂತ್ಕೊಂಡ್ವಿ. ಎಲ್ಲೂ ಜಾಗ ಸಿಗಾತಿದ್ದಿಲ್ಲ. ಅಡ್ಡಾಡ್ ಸಾಕಾಗೋತು. ಏನೇನು ಊಟಕ್ಕೆ ಕಟ್ಕೊಂಡ್ಬಂದಿದ್ವಿ ಅಂದರೆ ಮಮ್ಮಿ ಅರ್ಧ ಕಟ್ಕೊಂಡ್ಬಂದಿದ್ರು, ನಾವೊಂದು ಅರ್ಧ ಕಟ್ಕೊಂಡು ಹೋಗಿದ್ವಿ. ಸೊ ಅವರು ದೀಪ ಮತ್ತು ಮಮ್ಮಿ ಸೇರಿ ಎಲ್ಲ ಥರದ ಅನ್ನಗಳು ಮತ್ತು ಪಲ್ಯ ಎಲ್ಲ ಕಟ್ಕೊಂಡ್ಬಂದಿದ್ರು. ನಾವು ಚಪಾತಿ, ಆಮೇಲೆ ಹಿಟ್ಟಿನ ಪಲ್ಯ ಅದೆಲ್ಲ ನಾನು ಕಟ್ಕೊಂಡು ಹೋಗಿದ್ದೆ. ಶಾಂಡ್ಗಿ, ಮೆಣಸಿಕಾಯಿ ಎಲ್ಲನೂ ಫುಲ್ ವೆರೈಟಿ ಇತ್ತು ಊಟ. ಶೇಂಗಾ ಹೋಳಿಗೆ ಅದೆಲ್ಲ ಆರಾಮಾಗಿ ಕುತ್ಕೊಂಡು ಊಟ ಮಾಡಿ ಅಡಿಕೆ ಎಲ್ಲ ಹಾಕ್ಕೊಂಡು ನಾವು ದೇವಸ್ಥಾನದ ಕಡೆ ಹೊರಟ್ವಿ. 5 ಗಂಟೆಗೆ ಓಪನ್ ಆಗೋದು. ಸೊ ಇಲ್ಲಿ ನೋಡ್ರಿ, ಇದೆಲ್ಲ ರೀಲ್ ಒಳಗೆ ವೈರಲ್ ಆಗವೆ ಇಯರ್ ಮಪ್ಸ್. ಅದಿತಿನೂ ಹಠ ಮಾಡತ್ತಿದ್ಲು ಕೊಡಿಸು ಅಂತ. ಸೊ ಅವಳಿಗೂ ಕೂಡ ಅದನ್ನ ಕೊಡಿಸ್ಕೊಂಡು ದೇವಸ್ಥಾನಕ್ಕೆ ಹೋದ್ವಿ. ಜನ ಎಲ್ಲ ಫುಲ್ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ರು. ತುಂಬಾನೇ ಕ್ಯೂ ಇತ್ತು. ಹಾಗಾಗಿ ನಾವು ದೇವಸ್ಥಾನ ಓಪನ್ ಆಗೋವರೆಗೂ ಕುತ್ಕೊಂಡ್ರಾಯ್ತು ಅಂತ ಹೇಳಿ ಒಂದ್ ಕಡೆ ಹೋಗಿ ಕುತ್ಕೊಂಡ್ವಿ. ಗಂಟೆಗೆ ದೇವಸ್ಥಾನ ಬಾಗ್ಲನ್ನ ಓಪನ್ ಮಾಡಿದ್ರು. ನಾವು ಕೂಡ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ತುಂಬಾನೇ ಚೆನ್ನಾಗಿ ಅನ್ನಿಸ್ತು ದೇವ್ರ ದರ್ಶನ ಮಾಡಿ. ಸೊ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಶನ್ಗಳು ಕೂಡ ನಿಮಗೆ ಬರುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.